ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ವೆಯ್ಟ್ ಲಾಸ್ ಜರ್ನಿ ಒಳಗೆ ನಾವು ಆದಷ್ಟು ಚಪಾತಿಗಿಂತ ರೊಟ್ಟಿನ ಯೂಸ್ ಮಾಡ್ಬೇಕಂತ. ಯಾಕಂದ್ರೆ ಒಳಗೆ ಅನ್ನ ಮತ್ತು ರೊಟ್ಟಿ ಕ್ವಾಂಟಿಟಿ ಸೇಮ್ ಇರ್ತದಂತ, ಎರಡು ಗ್ಲುಕೋಸ್ ಅಕ್ಕವಂತೆ ಅಂತಾರೆ. ಮತ್ತು ನೀವು ಜಾಸ್ತಿ ಗುಜರಾತ್ ಅವರು ಈ ಕಡೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಅದು ರೊಟ್ಟಿ ನಾವು ಜಾಸ್ತಿ ಮಾಡ್ತೀವಿ. ಬರೀ ಚಪಾತಿ ಮಾಡುವಲ್ಲೇ ಅವ್ರು ಡಯಟ್ ಮಾಡ್ತಿರ್ತಾರಲ್ಲ, ಡಯಟ್ ಮಾಡೋರು ರೊಟ್ಟಿಯನ್ನು ಯಾವ ರೀತಿ ಮಾಡ್ಕೋತಾರೆ ಅನ್ನೋದನ್ನು ಬೇಕಾದ್ರೆ ನಿಮ್ಗೆ ತೋರಿಸ್ತೇನೆ ರೀ. ಫುಲ್ ದಿಪ್ಪ ದಿಪ್ಪ ರೊಟ್ಟಿ. ಆನಂತರ ಚಪಾತಿಯನ್ನು ಮನೆ ಮಂದಿಗೆಲ್ಲ ಮಾಡಿ ಅವರು ಒಂದೊಂದು ದಿಪ್ಪ ದಿಪ್ಪ ರೊಟ್ಟಿಯನ್ನು ಮಾಡ್ಕೊಂಡು ತಿಂತಾರೆ. ಯಾಕಂದ್ರೆ ಚಪಾತಿಗಿಂತ ರೊಟ್ಟಿ ಲಘುಟ ಡೈಜೆಷನ್ ಆಕತಿ ಮತ್ತು ಹೆಲ್ತಿಗೂ ಆದಷ್ಟು ಜೋಳ, ಈ ಸಿರಿಧಾನ್ಯದೊಳಗೆ ಜೋಳ ಬರ್ತೈತಿ. ಅದಕ್ಕಾಗಿ ನಾವು ಜಾಸ್ತಿ ರೊಟ್ಟಿಯನ್ನು ಯೂಸ್ ಮಾಡ್ಬೇಕಂತ ಹೇಳಿ ನಮ್ಮ ಒಂದು ಊಟದಾನ ಜಾಸ್ತಿ ದಿನ ರೊಟ್ಟಿ ಮಾಡ್ತೀವಿ ರೀ. ಬೆಳಗಿನ ನನ್ನ ಮಗಳು ರೊಟ್ಟಿ ತಿನ್ನಂಗಿಲ್ಲ ರೀ, ಅದಕ್ಕಾಗಿ ಒಂದು ಚಪಾತಿ ಮಾಡಿರ್ತೀವಿ. ಆದ್ರೆ ಜಾಸ್ತಿ ನಮ್ಮ ಊಟದಾಗ ನೋಡ್ರಿ ಆದಷ್ಟು ರೊಟ್ಟಿ ಇರ್ತಾವೆ. ಮತ್ತು ಜಾಸ್ತಿ ಕಡ್ಲೆಕಾಳು, ನಾವು ನಾನ್ ವೆಜ್ ತಿನ್ನಲ್ಲ ಅನ್ನೋರು ಕಡ್ಲೆಕಾಳು, ಹೆಸರು ಕಾಳು, ಸೋಯಾ ಹೀಗೆಲ್ಲ ಯೂಸ್ ಮಾಡಿರಿ. ನಮ್ಮ ಪ್ರತಿದಿನ ಊಟಕ್ಕೆ ನಾ ಇದ್ರಾಗ ಯೂಸ್ ಮಾಡತ್ತೇನೆ. ಮತ್ತು ಆದಷ್ಟು ನಾವು ನಾಷ್ಟಾನ ಏನಂತಂದ್ರೆ ಅವಲಕ್ಕಿ ಉಪ್ಪಿಟ್ಟು ಹಿಂಗೆ ತಿನ್ನೋ ಬದಲು ನಾವು ಜಾಸ್ತಿ ಹೈ ಪ್ರೋಟೀನ್ ಇರುವಂಥ ಒಂದಷ್ಟು ಊಟವನ್ನು ಮಾಡ್ಕೋಬೇಕಾಕತಿ. ಅದಕ್ಕಾಗಿ ನಾನಿಲ್ಲಿ ಮಧ್ಯಾಹ್ನ ನಮ್ಮ ದಿನ ಮಧ್ಯಾಹ್ನ ಊಟಕ್ಕೆ ರೊಟ್ಟಿನ ಯೂಸ್ ಮಾಡ್ತೇನೆ ರೀ. ಇನ್ನು ನಾನು ಸಾಮಿ ತರಿಸ್ಬೇಕನ್ನತನು. ಯಾಕಂದ್ರೆ ನಾರ್ಮಲ್ಲಾಗಿ ಅಕಸ್ಮಾತ್ ಅನ್ನ ಉಣ್ಬೇಕಂದಾಗ ನಾವು ಏನು ಮಾಡ್ತೀವಿ ಅಂದ್ರೆ ಅಕ್ಕಿ ಉಣ್ತೇವೆ. ಇದ್ರ ಮೊಸರು ಅಕ್ಕಿ ಅಂತ ಹೇಳ್ತೇವಲ್ಲ ರೀ ನಾವು. ಆ ಅಕ್ಕಿ ಒಳಗೆ ಏನಾಕತ್ತಂದ್ರೆ ಜಾಸ್ತಿ ಪಾಲಿಸ್ ಇರ್ತೈತಿ. ಅಕ್ರೊಳಗೆ ಮ್ಯಾಗಿನ ಫೈಬರ್ ಎಲ್ಲ ಹೋಗಿಬಿಟ್ಟಿರ್ತೈತಂತ. ಅದಕ್ಕಾಗಿ ನಾವು ನವಣೆ ಅಕ್ಕಿ ಅಥವಾ ಸಾಮಿ ಅಕ್ಕಿ ಉಣ್ಬೇಕಂತ. ಈ ನಾರ್ಮಲ್ ಅಕ್ಕಿಯನ್ನು ತಿನ್ನಬಾರ್ದು ಅಂಥೇಳಿ ಹೇಳ್ತಿರ್ತಾರೆ. ಅವ್ರು ನಂಗೆ ಏನಿಲ್ಲ ಬಿಸ್ನೆಸ್ ಕೋಚರ ಅವ್ರು ಹೇಳ್ತಿದ್ರು. ಆದಷ್ಟು ನೀವು ನಿಮ್ಮ ಊಟದಾಗ ರೊಟ್ಟಿಯನ್ನು ಜಾಸ್ತಿ ಬಳಸ್ರಿ. ಆನಂತರ ಹೈ ಪ್ರೋಟೀನ್ ಕಾಳುಗಳನ್ನು ದಿನ ತಿನ್ನಿರಿ. ದಿನ ಊಟದಾಗ ನೀವು ಬಳಸಬೇಕು ಅಂತ ಹೇಳ್ರಿ. ಆನಂತರ ಆದಷ್ಟು ಎಷ್ಟು ತರಕಾರಿ ತಿಂತೀರಲ್ಲ ರೀ, ತರಕಾರಿ ಹಣ್ಣು ಎಲ್ಲ ನಾ ಏನು ಮಾಡ್ತೀನಿ ರೀ, ಮೊದಲು ಒಮ್ಮೆ ಊಟ ಮಾಡಲು ಫುಲ್ ಊಟ ಮಾಡೋದು, ನಡಕ್ಕೆ ಏನು ತಿನ್ನೋಂಗಿಲ್ಲ ಹಂಗೆ ಮಾಡ್ತೀನಿ. ಈಗ ಅಕಸ್ಮಾತ್ ಏನಂದ್ರೆ ನಾಷ್ಟ ಸ್ವಲ್ಪ ಮಾಡೋದು ರೀ, ಮತ್ತು ಹೊಟ್ಟೆ ಹಸಿತಂದ್ರೆ ಹಣ್ಣು ತಿನ್ನೋದು, ಮತ್ತು ಹೊಟ್ಟೆ ಹಸಿತಂದ್ರೆ ಮಜ್ಜಿಗೆ ಕುಡಿಯೋದು. ಈ ಥರ ಮಾಡೋದ್ರಿಂದ ನಮಗೇನಂತಂದ್ರೆ ಹೊಟ್ಟೆ ಹಸಿದು ಏನಾಗೋದಿಲ್ಲ. ಆದ್ರೆ ಒಮ್ಮೆಗೆ ತಿನ್ನೋ ಬದಲು ಅಟ ತಿನ್ಕೊತ ಹೋಗೋದು. ಆದಷ್ಟು ನಿಮ್ಮ ಊಟದೊಳಗೆ ರೊಟ್ಟಿಯನ್ನು ಆದಷ್ಟು ಸೇರಿಸ್ಕೋರಿ. ಅನ್ನನ ಸ್ಕಿಪ್ ಮಾಡಿ ಚಪಾತಿನೂ ಆದಷ್ಟು ಕಡಿಮೆ ಮಾಡಿರಿ. ಲಘುಟ ಡೈಜೆಷನ್ ಆಗೋದಿಲ್ಲ. ಅದಕ್ಕಾಗಿ ರೊಟ್ಟಿ ರೆಸಿಪಿ ಬೇಕಂದ್ರೆ ಕಾಮೆಂಟ್ ಮಾಡಿರಿ, ನಾನು ಆ ರೊಟ್ಟಿ ರೆಸಿಪಿಯನ್ನು ತೋರಿಸ್ತೇನೆ ರೀ. ಇಲ್ಲೇ ನಾವು ಇದ್ರಾಗ ಅಕ್ಕಿ ಹಾಕೇನೇ ಇಲ್ಲರಿ, ಓನ್ಲಿ ಜೋಳ ಅಷ್ಟು ಹಾಕಿ ಬಿಸ್ಕೊಂಬಂದು ನೋಡಿರಿ. ಅಕ್ಕಿ ರೊಟ್ಟಿ ಫುಲ್ ಬೆಳ್ಳಗೆ ಹಾಕಾವು. ಆದರೆ ಇಲ್ಲೇ ಇವು ಜವಾರಿ ಜೋಳ ರೀ. ಈ ರೊಟ್ಟಿ ನೋಡಿರಿ ಎಲ್ಲೋ ಟೈಪ್ ರೊಟ್ಟಿ ಹಾಕಾವು, ಮಸ್ತ್ ಅನ್ಸಾವು. ನಮ್ಮ ಮನ್ಯಾಗ ನಮ್ಮ ಯಜಮಾನ್ರು ರೊಟ್ಟಿ ಬೇಕು ರೀ. ಹಾಗಾಗಿ ಇವತ್ತಿನ ಊಟ ಇಷ್ಟಿತ್ತು ನೋಡಿರಿ. ಸಾಯಂಕಾಲ ಟೈಮಿಗೆ ನಾವಿಲ್ಲೇ ನಮ್ಮ ಉತ್ತರ ಕರ್ನಾಟಕ ಕಡೆ ಪದ್ಧತಿ ಏನಂತಂದ್ರೆ ಮಣ್ಣೆತ್ತಿನ ಅಮಾವಾಸ್ಯೆ ಬಂದಾದ್ಮೇಲೆ ಮಣ್ಣೆತ್ತಿ ಅಮಾವಾಸ್ಯೆ ದಿವಸ ಮಣ್ಣನ್ನು ಪೂಜೆ ಮಾಡಿ ಪ್ರತಿ ಮಂಗಳವಾರ ದಿವಸ ನಾವು ಬಸವನ್ನ ಮಾಡ್ಬೇಕು ರೀ. 2 ಬಸವನ್ನ ಅಂದ್ರೆ ಒಂದೊಂದು ಮಾಡೋಂಗಿಲ್ಲ ರೀ, 2 ಬಸವನ್ನ ಮಾಡಿ ಅದಕ್ಕೆ ಒಂದು ದೋಣಿ ಟೈಪ್ ಮಾಡ್ತಾರೆ. ದೋಣಿ ಅಂದ್ರೆ ಮೇವು ತಿಂತಾವಲ್ಲ ರೀ, ನಮ್ಮ ಕಡೆ ಏನಂತಾರೆ ಗ್ವಾದ್ನಿ ಅಂತಾರೆ ಅದಕ್ಕೆ. ಆ ಗ್ವಾದ್ನಿಯನ್ನು ಮಾಡಿ ಆಮೇಲೆ ಅದಕ್ಕೆ ಒಂದು ಲಿಂಗ ಪೂಜೆ ಅಂತ ಲಿಂಗ ಒಂದು ಇಡ್ತಾರೆ. ನಾವು ಇಲ್ಲಿ ಯಜಮಾನ್ರ ಮಧ್ಯಾಹ್ನ ಮಾಡತ್ತಿದ್ರು. ಇಲ್ಲಿ ಬಿಟ್ರಿ ಸಾಯಂಕಾಲ ಮಾಡಂತ್ರಿ. ಅಂದ್ರೆ 2 ಗಂಟೆ ಆಗೈತಿ ಈಗ ಅಂದ್ರೆ ಅವರು ಕೆಲಸದಿಂದ ಬಂದಾದ್ಮೇಲೆ ಮಾಡತ್ತಿದ್ರು. ನಾನು ನೈಟ್ ಮಾಡಂತ್ರಿ ರೀ, ಅಂದ್ರೆ ಪೂಜೆ ಮಾಡೋದು ಅನುಕೂಲ ಆಕತ್ ಬಿಡ್ರಿ ಅಂತ ಬಿಡ್ಸೀನಿ ರೀ. ಆದರೆ ಇಲ್ಲೇ ನಮ್ಮ ಮನ್ಯಾಗ ಕಿತ್ಬಿತ್ತಿ ಮೇಡಮ್ ಅದ ಅಲ್ರಿ, ಆಕೆ ನಂದು ನಿಮ್ಮ ಶಂಭುವನ ಮಾಡ್ಕೊತೀರಿ, ನಮ್ಗೆ ಎಲ್ಲಿ ಶಂಭು ಅಂತ ಅನ್ನಕತ್ಲು. ಇಲ್ಲೇ ನಾ ಇಷ್ಟು ಪೂಜೆ ಮಾಡಿ ನನಗೂ ಬೇಕಾ ಅಂತ ಜಗಳ ಮಾಡಕತ್ಲು. ಬಿದ್ದುಳ್ಳಾಡೋದು ಅದನ್ನು ಮಾಡೋ ಸಂಬಂಧ ಮತ್ತು ಅಕ್ಕಿ ಬಸವನ್ನ ಬೇರೆ ಮಾಡಿಕೊಟ್ರು. ಈ ಬಸವನ ಮಕ್ಳು ಅವ್ರು ಅಂತ ಚಾಲೂ ಮಾಡಿಬಿಟ್ಟಾಳು. ಅದಕ್ಕಾಗಿ ನಾ ಆಕಳಿಗಷ್ಟ ಪಾಪ ಹುಡ್ತತಿ ಅಂದ್ರೆ ಹುಡುಗರಿಗೆ ಏನು ಗೊತ್ತು ರೀ, ಆಕಳಿಗಷ್ಟ ಪಾಪ ಹುಡ್ತತಿ, ಎತ್ತುಗಳು ಪಾಪ ಹುಟ್ಟಲ್ಲ, ಈ ಎತ್ತಿನ ಪಾಪು ಅಂತ ನಿಂತೇಳು. ಅದಕ್ಕಾಗಿ ಮತ್ತೆ ಯಜಮಾನ್ರು ಆಕೆಗೆ ಹಿತ್ತಲ ಮಾಡಿಕೊಡತ್ತಿದ್ರು ರೀ, ತಂದು ಇಡಾತಿಳು. ನಾವು ಇದು ದೋಣಿ ಆನಂತರ ಲಿಂಗ ಇಟ್ಟಿದ್ದಕ್ಕೆ ನಿಮ್ಗಾರ ಲಿಂಗ ಅವನ್ನ ಇಲ್ಲ ನಿಮ್ಮ ಬಸವನಿಗೆ ಇಟ್ಟರೆ ನನಗೆ ಬರೀ ಹಂಬ ಕೊಟ್ಟಾತೀರಿ ಅಂತ ಮತ್ತೆ ಅದಕ್ಕೂ ಜಗಳ ಮಾಡಾಕತ್ತಲ್ ರೀ. ಆಮೇಲೆ ಯಜಮಾನ್ರು ಏನಂದ್ರೆ ಮತ್ತೆ ಆಕೆ ಒಂದು ದೋಣಿ ಮಾಡಿ ಮತ್ತೊಂದು ಲಿಂಗ ಮಾಡಿಕೊಟ್ರೆ ಪೂಜೆ ಮಾಡಕ್ಕೆ ಬಂದ್ಲು. ಪೂಜೆ ಆದ್ಮೇಲೆ ಮತ್ತೆ ಚಾಲೋ ರೀ, ನಿಮ್ಮ ಬಸವನಿಗೆ ಹೂವು ಇರಿಸಿದ್ದೀರಿ, ನಮ್ಮ ಬಸವನಿಗೆ ಹೂವಿಲ್ಲ. ಆಮೇಲೆ ಅದು ಚಾಲೋನ ರೀ. ಆಮೇಲೆ ಏನೇನು ಹೇಳಿ ನೈಸ್ ಮಾಡಿ ಹಂಗೆ ಆಕತಿ ಹಿಂಗೆ ಆಕತಿ ಏನೇನು ಹೇಳಿದಾಗ ಅವ್ರು ಸುಮ್ಮನಾಳು.
ಆಮೇಲೆ ನಾವು ಏನು ಮಾಡ್ತಿರ್ತೇವಲ್ಲ ಹುಡುಗರು ಅದನ್ನ ಕಲ್ಕೋತಾವೆ ರೀ. ಈಗ ಅಭ್ಯಾಸ ಮಾಡೋದು ಬಿಟ್ಟು ಅಂದ್ರೆ ಆಕಿಗೆ ನೀನೇನೋ ಸ್ಕೂಲ್ನಾಗ ಏನ್ರೇ ಮಾಡಿದ್ರಂತೆ ಹಾಗಾಗಿ ಹೋಮ್ವರ್ಕ್ ಇರೋಕ್ಕಿಲ್ಲ ಪ್ರಾಕ್ಟೀಸ್ ಮಾಡುವ ಆಟ ಅಂತ ಹಿಂಗಂತೇಳಿ ಅದು ಫೋನಿಗೆ ಸೌಂಡ್ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು ನಾನು ಆಕಿ ಅದನ್ನು ಮಾಡೇನೆ ಇದನ್ನು ಮಾಡೇನೆ ಅಂತ ಅನ್ಕೊತಾರೆ. ಏನು ಮಾಡ್ಯಾಳಂದ್ರೆ ಲಾಸ್ಟ್ನಾಗ ಟೈಮಿಗೆ ಮತ್ತೊಂದು ನಾನು ಒಂದು ಸ್ವಲ್ಪ ರೀಸನ್ ಕೊಟ್ಟು ಈ ಥರ ಬಸವನ ಪೂಜೆನ ಮಾಡತ್ತಾಳೆ ನೋಡ್ರಿ ನಿಮ್ಮ ಮಗಳು. ನಾವು ಏನು ಮಾಡ್ತೇವಲ್ಲ ರೀ ತಂದೆ ತಾಯಿ ಮಕ್ಕಳನ್ನ ಅದರ ಮ್ಯಾಗ ಜಾಸ್ತಿ ಫೋಕಸ್ ಮಾಡ್ತಾರೋ. ಮತ್ತು ನಾವು ಜಾಸ್ತಿ ಫೋನ್ ನೋಡ್ಕೊಂಡು ಕುಂತ್ರೆ ಅವರು ಫೋನ ಜಾಸ್ತಿ ಇದು ಮಾಡ್ತಾರೋ. ನಾನು ಜಾಸ್ತಿ ಹಾಕಿದ್ದಾಗ ಒಂದು ಸ್ವಲ್ಪ ನಾವು ಒಟ್ಟು ಬುಕ್ ಹಿಡ್ಕೊಂಡು ಕುಂದ್ರೋದು ಕೆಲಸ ಮಾಡೋದು ಹಿಂಗೆ ಮಾಡ್ಕೊತಿದ್ರೆ ಇವರು ಕೆಲಸ ಮಾಡ್ತಾರೋ ಓದ್ತಾರೋ ಅನ್ನೋದು ಅವಕ್ಕೂ ಇದು ಅನ್ಸುತ್ತೆ ರೀ. ಹಾಗಾಗಿ ಆದಷ್ಟು ನಿಮ್ಮ ಮಕ್ಕಳಿಗೆ ಕೂಡ ನೀವು ಏನು ಮಾಡ್ತಿರ್ತಿಲ್ಲ ಅದನ್ನ ಕಲ್ಕೊತಿರ್ತಾರೆ. ಈಗ ನೋಡಿ ನಾ ಬಸವನ ಪೂಜೆ ಮಾಡಕ್ಕೆ ತಾನು ಬಂದು ಪೂಜೆ ಮಾಡಕತ್ಲು ಹಂಗೆ ನಾವು ಆಕೆಗೆ ಅಂದ್ರೆ ನಾವು ಏನು ಮಾಡ್ತಿರಲ್ಲ ಅದನ್ನು ಜಾಸ್ತಿ ಹುಡುಗರು ಫೋಕಸ್ ಮಾಡೋ ಸಂಬಂಧ ನಾವು ಕೂಡ ಒಳ್ಳೆಯ ಕೆಲಸಗಳನ್ನ ಮಾಡಿ ಅಂದ್ರೆ ಫೋನ್ ಬಿಟ್ಟು ಜಾಸ್ತಿ ಅಂದ್ರೆ ನಾ ಇಲ್ಲೇ ಇಲ್ಲ ಫೋನ್ ಹಿಡಿತೇನೆ ರೀ. ಎಡಿಟ್ ಮಾಡೋದು ಏನು ಇದ್ರೆ ಸ್ಕೂಲ್ ಹೋದಾಗ ಮಾಡ್ತಾನೋ. ಆದರೂ ಒಮ್ಮೊಮ್ಮೆ ರಾತ್ರಿ ಮಲ್ಕೋವಾಗ ಫೋನ್ ಹಿಡ್ರೆ ನನಗೆ ಬೆಳಕು ಬರ್ತೈತಿ ಫೋನ್ ಬಂದ್ ಮಾಡೋದನ್ನ ಅಂತಿರ್ತಾಳೆ. ಆಮೇಲೆ ಆಕೆ ವಚನ ಅಂತಾಳೆ ರೀ ಇದೇ ವಿಡಿಯೋದಾಗ ಲಾಸ್ಟ್ ಐತ್ರಿ ಅದನ್ನು ಕೂಡ ನೋಡಿರಿ. ವಚನನ ಯಾವ ರೀತಿ ಅನ್ನತ್ತಾಳೆ ಅಂಥೇಳಿ ನಾವು ಮಕ್ಕಳಿಗೆ ವಚನ ಆಯ್ತು ಹಾಡು ಆಯ್ತು ಒಳ್ಳೆಯ ಸಂಸ್ಕಾರ ಕೊಟ್ಟರೆ ಅವು ಕೂಡ ಒಳ್ಳೆಯ ಒಂದು ಸಂಸ್ಕಾರವನ್ನು ಕೊಡ್ಕೊತಾರೆ. ಕೃಷ್ಣ ಬಸವಣ್ಣವ್ರು ವಚನ ಹೇಳ್ತಿಲ್ಲ ಶರಣು ಶರಣಾರ್ಥಿ ಅಂತ ಏನು ಹೇಳ್ತಿಲ್ಲ. ತಂದೆ ನೀನು ತಾಯಿ ನೀನು ಏನದ ತಂದೆ ನೀನು ಮತ್ ಬೇರೆ ಬರ್ತಾರಲ್ಲ ತಂದೆ ನೀನು ತಾಯಿ ಬಿಟ್ಟು ಬೇರೆ ಮಾಡಿ ಮಾಡಿ ಕೆಟ್ಟರು ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜವಿಲ್ಲ ನಿಜ ಗುಣವುಳ್ಳ ಕೂಡಿಕಂಬ ನಮ್ಮ ಕೂಡಲ ಸಂಗಮ ದೇವ ವೆರಿ ಗುಡ್ ಸೂಪರ್ ಅಮ್ಮ.